ಭಾಳ ದೊಡ್ಡ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದೇ ನಮಗೆ ಒಂಥರ ಬೇಜಾರದ ವಿಷಾದ ಸಂಗತಿ. ಯಾವ ಬಸವಣ್ಣನ ಆಶಯಗಳು, ಯಾವ ಪಂಚಾಚಾರ್ಯರ ಆಶಯಗಳು, ನಾವು ಯಾಕಂದರೆ ಪಂಚಮಸಾಲಿಗಳು ಅಂದರೆ ಪಂಚ ಆಚಾರ್ಯರು. ಇವತ್ತು ನಮ್ಮ ಮಠ ಈ ಒಂದು ಸಮುದಾಯದ ಏಳಿಗೆಗಾಗಿ ಈ ಮಠವನ್ನು ನಾವು ಕಟ್ಟಿದ್ವಿ, ನಮ್ಮ ಹಿರಿಯರು ಕಟ್ಟಿದರು. ಆ ಮಠದ ಉದ್ದೇಶ ಏನು ಅಂತಂದರೆ, ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸ್ವಾಭಿಮಾನ, ಸ್ವಾವಲಂಬನೆಯನ್ನು ಬೆಳೆಸ್ತಕ್ಕಂಥ ಮುಖ್ಯ ಗುರಿಯಾಗಿತ್ತು, ಉದ್ದೇಶವಾಗಿತ್ತು. ಇತಿಹಾಸದ ಪುಟ ಒಂದು ಸರಿ ನೋಡ್ಕೊಂಬಂತು ಅಂತಂದರೆ, ವೀರಶೈವ ಲಿಂಗಾಯತದ ಒಂದು ಒಳಪಂಗಡಗಳಲ್ಲಿ ಪಂಚಮಸಾಲಿ ಅನ್ನೋದೇ ಇರಲಿಲ್ಲ. ಭಾಳಷ್ಟು ಸಮಾಜಗಳು ಬಸವಣ್ಣನ ಕಾಲದಿಂದ ತಮ್ಮ ವೃತ್ತಿ ಆಧಾರಿತ ಒಂದು ಇದರಿಂದ ಗುರುತಿಸ್ಕೊಂಡು ಬರ್ತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಅದು ನಮ್ಮ ಸೋದರ ಸಮಾಜಗಳಾಗಿರ್ತಕ್ಕಂಥ ಬಣಜಿಗರಾಗಿರ್ಬೋದು, ಲಾಳಗಂಡರಾಗಿರ್ಬೋದು, ಗಾಣಿಗರಾಗಿರ್ಬೋದು, ಸಾಧುಗಳಾಗಿರ್ಬೋದು, ಹಡಪದರಿಂದ ಹಿಡಿದು ಏನು ನಮ್ಮ ಒಳಪಂಗಡದಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಏನು ವೀರಶೈವ ಲಿಂಗಾಯತ ಬರ್ತಕ್ಕಂಥ ಎಲ್ಲ ಸಮುದಾಯಗಳು. ಆದರೆ ಎಲ್ಲೂ ಕೂಡ ಪಂಚಮಸಾಲಿ ಅನ್ನೋದು ಇರಲಿಲ್ಲ. ಕೇವಲ ನಮ್ಮನ್ನು ರಾಜ್ಯದ ಉದ್ದಾಗಲಕ್ಕೆ ಲಿಂಗಾಯತರು ಅಂತ ಕರಿತಾ ಇದ್ರು. ಆದರೆ ನಾವು ಕೂಡ ಕೃಷಿ ಮೂಲದವರಾಗಿರೋದ್ರೆ ಪಂಚ ಆಚಾರಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಮ್ಮ ಸಮಾಜ, ನಾವು ಪಂಚಮಸಾಲಿಗರಾಗಿ ನಾವು ಅದನ್ನು ವಿಭಾಗವಾರು ಕರ್ನಾಟಕದಲ್ಲಿ ಪಂಚಮಸಾಲಿಗಳನ್ನು ಬೇರೆ ಬೇರೆ ಇದರಲ್ಲಿ ಕರಿತಾ ಇರೋದ್ರಿಂದ ನಾವೆಲ್ಲರೂ ಕೂಡ ನಮಗೂ ಒಂದು ಐಡೆಂಟಿಟಿ ಬೇಕು ಅಂತ, ಲಿಂಗಾಯತ ಇದರಲ್ಲಿ ಒಂದು ಐಡೆಂಟಿಟಿ ಬೇಕು ಅಂತ ನಾವು ಪಂಚಮಸಾಲಿ ಇದನ್ನಂತೆ 2009ರಲ್ಲಿ ಸಂವಿಧಾನಿಕವಾಗಿ ನಮಗೆ ಒಂದು ಮಾನ್ಯತೆ ಸಿಕ್ಕಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಪಂಚಮಸಾಲಿ ಅನ್ನೋದು ಸಂವಿಧಾನಿಕವಾಗಿ ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು. ಅಂದಿನ ಯಡಿಯೂರಪ್ಪ ಅವರು ನಮಗೆ ಆ ಒಂದು ಸಂವಿಧಾನದೊಂದು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು. ನಾವು 2008ರಿಂದ ಪೀಠ ಕಟ್ಟಿದಾಗಿಂದನೂ ನಮ್ಮ ಹಿರಿಯರು ನಮ್ಮ ಸಮಾಜದಲ್ಲಿ ಕೃಷಿಕರು ಜಾಸ್ತಿ, ಬಡವರು ಜಾಸ್ತಿ, ಯಾವುದೇ ರಾಜಕೀಯವಾಗಿ ಬಲ ಇಲ್ದಿರ್ತಕ್ಕಂಥದ್ದು, ಉದ್ಯಮದಲ್ಲಿ ಬಲ ಇಲ್ದಿರ್ತಕ್ಕಂಥದ್ದು, ನಮ್ಮ ಯುವಕರಿಗೆ ಚೈತನ್ಯ ತುಂಬಬೇಕು, ನಾವೊಂದು ಮಠ ಸಪ್ರೇಟಾಗಿ ಕಟ್ಕೊಂಡು ಕಂಪ್ಲೀಟ್ಲಿ ಪ್ರತಿ ಗ್ರಾಮ, ಯಾಕೆಂದರೆ ಇಡೀ ರಾಜ್ಯದಲ್ಲಿ ಸುಮಾರು 6,000 to 7,000 ಹಳ್ಳಿಗಳಲ್ಲಿ ನಮ್ಮ ಸಮಾಜ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಸಮಾಜದ ಯುವಕರು ಕೂಡ ಮುಂದಿನ ಫ್ಯೂಚರ್ ಬೆಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ಮಠ ಕಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಹಿಂದೆ ಸ್ವಾಮೀಜಿಗಳನ್ನು ಕೂಡ ತೊಗೊಂಬಂದರು. ಆ ಸಂದರ್ಭದಲ್ಲಿ ಮಠ ಕಟ್ಟಲಿಕ್ಕೆ ನಮ್ಮ ಹಿರಿಯರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಸಾಕಷ್ಟು ನಮ್ಮ ಏನು ವೀರಶೈವ ಲಿಂಗಾಯತಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಚೀತು ಅನಿಸ್ಕೊಂಡು ಮಠ ಕಟ್ಟಿರ್ತಕ್ಕಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಭಾಳ ಸಶಕ್ತರಾಗಿ ಬೆಳೆದಿರ್ತಕ್ಕಂಥ ಕಾಲದಲ್ಲಿ ಎಲ್ಲ ಸಮುದಾಯಗಳು ಭಾಳ ಸಶಕ್ತವಾಗಿ ಬೆಳೆದಿದ್ವು. ಆದರೆ ಯಾವುದೇ ಐಡೆಂಟಿಟಿ ಇಲ್ಲದೆ ಇರತಕ್ಕಂಥ ಒಂದು ಸಮಾಜವನ್ನು ಕಟ್ಟಬೇಕಾತಂತಂದರೆ, ಯಾಕಂದರೆ ಕೇವಲ 17-18 ವರ್ಷ ನಮ್ಮ ಸಮಾಜದ ಹುಟ್ಟಿ ಕಾರಣ ಆಗಿರ್ತಕ್ಕಂಥದ್ದು. ಇಂಥ ಸಮಾಜವನ್ನು ಮುನ್ನಡೆಸಿದರು. ಭಾಳ ಸುಸೂಕ್ತವಾಗಿ ಚೆನ್ನಾಗಿ ನಡೀತಾ ಇತ್ತು. ಏನೋ ಯಾವುದೋ ಕೆಟ್ಕಂಡು ಬಿತ್ತೋ ಗೊತ್ತಿಲ್ಲ. ಭಾಳ ಉದ್ದೇಶಪೂರ್ವಕವಾಗಿ ಇವತ್ತಿನ ಉಚ್ಚಾಟಿತ ಸ್ವಾಮಿಗಳು ವ್ಯವಸ್ಥಿತವಾಗಿ ನಮ್ಮ ಮಠದಲ್ಲಿ ಬಂದು ಕೂತ್ಕೊಂಡ್ರು. ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಪಾಪ. ಎಲ್ಲರೂ ಕೂಡ ದೂರದ ಬೆಟ್ಟ ನುಣ್ಣುಣಗ ಅಂತೇಳಿ ನಾವು ಅನ್ಕೊಳ್ತೀವಿ. ಆ ಬೆಟ್ಟದ ಅಡಿಯಲ್ಲಿ ಹೋದಾಗ ಗೊತ್ತಾಗೋದು ಕಲ್ಲು ಮುಳ್ಳಿನ ಒಂದು ವ್ಯವಸ್ಥೆ. ಇವತ್ತು ಎಲ್ಲರೂ ಕೂಡ ಭಾಳ ಜನರು ಹೇಳ್ತಿದ್ದಾರೆ, ವಚನಾನಂದ ಸ್ವಾಮಿಗಳು ಭಾರಿ ಒಳ್ಳೆಯವರು, ಹಂಗೆ ಹಿಂಗೆ ಅವ್ರನ್ನ ಉಚ್ಚಾಟನೆ ಮಾಡಬಾರ್ದು, ಅವ್ರದ್ದು ಹಿಂಗೆ ಅಂತೇಳಿ ಭಾಳ ಜನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಮಾಧ್ಯಮಗಳ ಮುಖಾಂತರ ನಮಗೆಲ್ಲ ಗೊತ್ತಾಗ್ತಾ ಇದೆ. ನಾವು ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಮಾಧ್ಯಮದ ಮುಂದೆ ಬರಲಿಲ್ಲ. ಯಾಕೆಂದರೆ ರಾಜ್ಯದ ಉದ್ದಾಗಲಕ್ಕೂ ಮತ್ತು ಅಕ್ಕಪಕ್ಕದ 2 ರಾಜ್ಯಗಳಿಗೂ ಕೂಡ ನಾವು ತಿರುಗಾಡಿ ಸಂಘಟನೆ ಮಾಡಿರ್ತಕ್ಕಂಥದ್ದು. ನಾವು ಸುಮಾರು 6 ವರ್ಷದಿಂದ ರಾಜ್ಯ ಘಟಕದಲ್ಲಿ ಇರ್ತಕ್ಕಂಥದ್ದು. ಆದರೆ ಇವತ್ತು ಏನಾಗಿದೆ, ವಚನಾನಂದ ಸ್ವಾಮಿಗಳದ್ದು, ಉಚ್ಚಾಟಿತ ವಚನಾನಂದ ಸ್ವಾಮಿಗಳದ್ದು ಅವರ ಬಾಯಿಯೇ ಅವರಿಗೆ ಇವತ್ತು ಕಂಟಕ ಆಗಿರ್ತಕ್ಕಂಥದ್ದು. ಅವರ ಬಾಯಿಯೇ ಅವರಿಗೆ ಕಂಟಕ ಇವತ್ತು. ಏನು ಅಂತಂದರೆ, ಮಾತು ಎತ್ತಿದ್ರೆ ಅವಾಚ್ಯ ಶಬ್ದಗಳನ್ನು ಬೈತಕ್ಕಂಥದ್ದು, ಯುವಕರನ್ನ ತಮ್ಮ ಮಸಾಜ್ಗೆ ಬಳಸ್ಕೊಳ್ತಕ್ಕಂಥದ್ದು, ಎಲ್ಲಿ ಹೋದಲ್ಲೆಲ್ಲ ಯಾವುದಕ್ಕೆ ಅಡ್ಡಿ ಅಂದರೆ ಅವರು ಯಾರು ಪ್ರಶ್ನೆ ಮಾಡೋಂಗಿಲ್ಲ, ಅವ್ರನ್ನೆಲ್ಲರನ್ನ ಮೂಲಿಗುಂಪು ಮಾಡ್ತಕ್ಕಂಥದ್ದು. ಇನ್ನೊಂದು ಏನಾದರೂ ಅವರು ಅಲ್ರಿ ಬುದ್ಧಿ ಇದು ಹಿಂಗಲ್ಲ, ಹಿಂಗೆ ಆಗ್ಬೇಕಾಗಿತ್ತು, ಇದು ಈ ಊರಿಗೆ ಬಂದಿದ್ದೀವಿ, ಇಲ್ಲಿ ಸ್ವಲ್ಪ ಸೂಕ್ಷ್ಮ ಇದೆ, ನಾವು ಬೇರೆಯವರು ಎಲ್ಲ ಜಾತಿಗಳ ಜೊತೆ ನಾವು ಇಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದೀವಿ, ಇಲ್ಲಿ ಬೇರೆ ಥರದ್ದು ಮಾತಾಡ್ಬಾರ್ದು, ಸ್ವಲ್ಪ ಮೆಲ್ಲಕ್ಕೆ ಮಾತಾಡಿ ಅಂತಂದ್ರೆ ನಾನು ಅಂತೇಳಿ ಅಂದರೆ ಭಾಳ ಗಟ್ಟಿಯಾಗಿ ನಮ್ಮನ್ನು ಇದು ಗದರಿಸ್ತಕ್ಕಂಥದ್ದು. ಜೊತೆಗೆ ನನ್ನ ಎದುರಾಕೊಂಡ್ರೆ ನಾನು ತಲೆ ಮೇಲೆ ಕೈ ಇಡೋದು ಗೊತ್ತು, ಕಾಲಿಡೋದು ಗೊತ್ತು ಅಂತೇಳಿ ನಮಗೆಲ್ಲ ಬೆದರಿಕೆ ಆಗ್ತಕ್ಕಂಥದ್ದು. ನಾನು ಇಲ್ಲದೆ ಏನು ಬೇಕಾದ್ರೆ ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡಬಲ್ಲೆ ಅನ್ನೋದನ್ನು ಹೇಳ್ತಕ್ಕಂಥದ್ದು.
ಈ ಥರದ ಉದ್ದಾಟತನದಗಳ ಮಾತುಗಳಿಂದನೇ ಇವತ್ತು ಇಡೀ ರಾಜ್ಯದಿಂದ ಎಲ್ರಿಗೂ ಬೇಸತ್ತಿದ್ದಾರೆ. ಇವತ್ತು ದಾವಣಗೆರೆ ಭಾಗದಲ್ಲಿ ಒಂದು 2-3 ತಾಲೂಕಿನ ಕೆಲವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರೆಲ್ಲ ಇಲ್ಲಿವರೆಗೂ ಕೂಡ ನಮ್ಮ ಪೀಠದ ಸಂಪರ್ಕದಲ್ಲಿ ಇರಲಿಲ್ಲ, ಗುರುಗಳ ಸಂಪರ್ಕದಲ್ಲಿ ಇರಲಿಲ್ಲ. ಅವರು ನಮ್ಮ ಪೀಠದ ಭಕ್ತರು. ಮೊದಲೆಲ್ಲ ನಮ್ಮ ಪೀಠ ಕಟ್ಟಿರಲಿಲ್ಲ, ಅವರು ಕೂಡ ಒಬ್ಬರಾಗಿರ್ಬೋದು, ಪೀಠಕ್ಕೆ ದಾನ ಕೊಟ್ಟಿರ್ಬೋದು. ಆದರೆ ಈ ವಚನಾನಂದ ಸ್ವಾಮಿಗಳು ಬಂದಾಗಿನಿಂದನೂ ಅವ್ರಿಗೆ ವಿರೋಧ ಮಾಡಿದವರು ಇವರೆಲ್ಲ. ಆದರೆ ಇದ್ದಕ್ಕಿದ್ದಂಗೆ ಅವ್ರ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ನಾವು ಲೆಕ್ಕ ಕೊಡಿ ಚಳವಳಿಯಲ್ಲಿ ನಾವು ಕೂಡ ಬರ್ತೀವಿ. ಈ ದೇಶದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಹೇಗೆ ಎಲ್ರಿಗೂ ಕೂಡ ಹಕ್ಕಿದೆಯೋ ಕೊಡಲಿ ಲೆಕ್ಕವನ್ನು. ಏನು ತೊಗೊಂಡಿದ್ದಾರೆ, ಏನು ತಿಂದಿದ್ದಾರೆ, ಎಷ್ಟು ಬಂದಿದೆ, ಏನು ಬಂದಿದೆ ಅನ್ನೋದನ್ನು ಕೂಡ ಲೆಕ್ಕ ಕೊಡಲಿ. ಆ ಲೆಕ್ಕ ಕೊಡಿ ಚಳವಳಿಗೆ ನಮ್ಮದು ಕೂಡ ಬೆಂಬಲ ಇದೆ, ನಾವು ಕೂಡ ಬರ್ತೀವಿ. ಆದರೆ ಇಂಥ ಪರಮ ನೀಚ ಉಚ್ಚಾಟಿತ ಸ್ವಾಮಿಗಳ ನೀವು ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತದೀನಿ, ಇದು ಒಳ್ಳೆಯದಲ್ಲ. ಯಾಕಂದರೆ ನಾಯಿಬಾಲ ಯಾವತ್ತಿದ್ರು ಡಂಕೆ. ಒಬ್ಬ ಕ್ಯಾರೆಕ್ಟರ್ಲೆಸ್ ಪರ್ಸನ್ಸ್ ಯಾವತ್ತೂ ಕೂಡ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಅವರ ವಿಜನ್ಸ್ ಅವ್ರು ಯಾವತ್ತೂ ಕೂಡ ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಮಯಕ್ಕೆ ತಕ್ಕಂತೆ ಯಾವತ್ತೂ ಎಲ್ಲರನ್ನು ಕುಣಿಸ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಯಾವತ್ತೂ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಬಾವಿ ಬೆಟ್ಟಪ್ಪ ಅವರಾಗಿರಲಿ, ಬಸವರಾಜ ದಿಂಡೂರು ಅವರಾಗಿರಲಿ, ಇವರು ಉಮಾಪತಿ ಅವರಾಗಿರಲಿ, ನಾಗನಗೌಡರಾಗಿರಲಿ, ಜಿ ಪಿ ಪಾಟೀಲರಾಗಿರಲಿ, ಪಿ ಡಿ ಶಿರೂರಾಗಿರಲಿ, ಇನ್ನೂ ಅನೇಕ ಹಿರಿಯರು, ಇವರೆಲ್ಲರ ಉದ್ದೇಶ ಏನಿತ್ತು ಅಂದರೆ ಈ ಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಅಷ್ಟೇ ಇವರು ಯೋಚನೆ ಮಾಡಿರ್ತಕ್ಕಂಥದ್ದು. ಯಾವುದೇ ನಮ್ಮ ಸಮಾಜದ ಬಡವರ ದುಡ್ಡನ್ನು ಲೂಟಿ ಹೊಡಿಬೇಕಾಗಿರ್ತಕ್ಕಂಥದ್ದಲ್ಲ, ಮತ್ತೊಂದು ಏನೂ ಅಲ್ಲ. ಆದರೆ ಇವರು ಇರ್ತಕ್ಕಂಥ ಹಿಂದೆ ನಿಮಗೊಂದು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಹಿಂದೆ ಸಿದ್ಧಲಿಂಗ ಸ್ವಾಮೀಜಿಗಳಿದ್ದರು, ತಾವೆಲ್ಲ ನೋಡಿದಿರಿ. ಸಿದ್ಧಲಿಂಗ ಸ್ವಾಮೀಜಿಗಳು ಸುಮಾರು ಸಾವಿರಾರು ಹಳ್ಳಿಗೆ ಅಡ್ಡಾಡಿ ಸಮಾಜವನ್ನು ಕಟ್ಟಿದರು. ಆದರೆ ಅವರು ಒಂದು ತಪ್ಪು ಮಾಡಿದ್ರು ಅಂತೇಳಿ ಅವತ್ತು ನಮ್ಮ ಟ್ರಸ್ಟ್ ಅವ್ರನ್ನ ಹೊರಗೆ ಹಾಕ್ತು. ಆದರೆ ಅದನ್ನು ಅವರು ಹೊರಗೆ ಹೋಗಿ ಈ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡಲಿಲ್ಲ, ಒಬ್ಬರ ನಡುವೆ ಒಬ್ಬರನ್ನ ಜಗಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವತ್ತು ಕೂಡ ಅವ್ರ ಸಂಪರ್ಕದಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಸಮಾಜ ನಾನು ಕಟ್ಟಿನಿ ತಮ್ಮ, ಈ ಸಮಾಜವನ್ನು ನಾನು ಕಟ್ಟಿ ನೀವೆಲ್ಲ ಉಳಿಸ್ಬೇಕಾಗಿದೆ, ನಾನು ಹೊರಗೆ ಬಂದು ಸುಖವಾಗಿದ್ದೀನಿ, ನಾನು ನೆಮ್ಮದಿಂದಿದ್ದೀನಿ, ಏನು ತೊಂದರೆ ಇಲ್ಲ. ಆದರೆ ನಾನು ಮಾಡಿರ್ತಕ್ಕಂಥ ಕೆಲವು ಆರೋಪಗಳು ಅಂದರೆ ಲೋಪಗಳು ನನ್ನಲ್ಲಿದ್ವು. ಹಾಗಾಗಿ ಒಂದು ಗಟ್ಟಿ ಸಮಾಜ, ಪಂಚಮಸಾಲಿ ಸಮಾಜ, ನನ್ನ ಉಚ್ಚಾಟನೆ ಎಲ್ರಿಗೂ ಕೂಡ ಇದಾಗಬೇಕಾಗಿತ್ತು, ಅದಾಗಲಿಲ್ಲ. ಇವನು ಭಾಳ ದುಷ್ಟ ಇದ್ದಾನೆ, ಮೊದಲು ಹೊರಗೆ ಹಾಕ್ರಿ, ಯಾವುದೇ ಕಾರಣಕ್ಕೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ವಿಶೇಷರ್ಪ ನಾನು ಕಟ್ಟಿರ್ತಕ್ಕಂಥ ಹುತ್ತಿಗೆ ಬಂದು ಒಕ್ಕೊಂಡಿರ್ತಕ್ಕಂಥ ಹಾವು ಇದು ಅಂತೇಳಿ ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿಗಳು ಹೇಳಿದ್ದಾರೆ. ಆದರೆ ಇವರು ಹೇಳ್ತಾರೆ, ಸಿದ್ಧಲಿಂಗ ಸ್ವಾಮೀಜಿಗಳನ್ನು ನಾನು ಸಂಪರ್ಕ ಮಾಡಿದ್ದೀನಿ, ಜಯಮೃತ್ಯುಂಜಯ ಸ್ವಾಮಿಗಳನ್ನು ಸಂಪರ್ಕ ಮಾಡಿದ್ದೀನಿ, ಇನ್ನು ಎಲ್ಲ ಸ್ವಾಮಿಗಳನ್ನು ಕಟ್ಕೊಂಡು ಒಂದು ದೊಡ್ಡ ಸಂಘಟನೆ ಮಾಡ್ತೀನಿ ಅಂತೇಳಿ ಇವರು ಘಂಟಾಘೋಷವಾಗಿ ಎಲ್ಬಿಲ್ ನಾಲಿಗೆ ಥರ ಹೆಂಗೆ ಬೇಕಂಗೆ ಹೇಳ್ತಾರಲ್ಲ. ಇವರು ಹಿಂದೆ 50 ಜನದ್ದು ಸ್ವಾಮೀಜಿಗಳದ್ದು ಒಂದು ಸಂಘಟನೆ ಮಾಡಿದ್ರಲ್ಲ. ಸ್ವಾಮೀಜಿಗಳೇ, ಏನು ಮಾಡಿದ್ರಿ ನೀವು? ಸ್ವಾಮೀಜಿಗಳನ್ನು ಸಂಘಟನೆ ಮಾಡಿ, ಪಂಚಮಸಾಲಿಗಳ ಸ್ವಾಮೀಜಿಗಳನ್ನು ಸಂಘಟನೆ ಮಾಡಿ ಹೋಗಿ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ವಾಮೀಜಿಗಳ ಸಂಘ ಕಟ್ತೇನೆ ಅಂತ ಓದುವಂಥವ್ರು, ನೀವು ಹೋಗಿ ಆ ಒಂದು ಸ್ವಾಮಿಗಳ ಸಂಘವನ್ನು ಹೊಡೆದ್ರಿ. ನೀವೇ ಆ ಸ್ವಾಮಿಗಳ ಸಂಘ ಹೊಡೆದಿದ್ದು. ಈಗಲೂ ಕಾಲ ಮಿಂಚಿಲ್ಲ. ನಿಮಗೆ ಉಚ್ಚಾಟನೆಯನ್ನು ನಮ್ಮ ಹಿರಿಯರು ಗೌರವಪೂರ್ವಕವಾಗಿ ನಿಮಗೆ ಉಚ್ಚಾಟನೆಯನ್ನು ಮಾಡಿದ್ದಾರೆ. ನಿಮಗೆ ಭಾಳ ಗೌರವಪೂರ್ವಕವಾಗಿ ಇಲ್ಲಿಂದ ಕಳಿಸ್ಕೊಡ್ತೀವಿ. ಈಗಲೂ ಕಾಲ ಮಿಂಚಿಲ್ಲ. ನೀವು ಸಮಾಜ ಕಟ್ಟುವಂಥ ಯೋಚನೆ ಇದ್ದರೆ ಆ 50 ಜನರು 100 ಜನರು ಯಾರು ನಮ್ಮ ಸ್ವಾಮೀಜಿಗಳಿದ್ದಾರೆ ಅವರೆಲ್ಲ ಒಂದು ಮಾಡಿ ನೀವು ಒಂದು ಸಂಘಟನೆ ಕಟ್ಟಿ ಇಡೀ ರಾಜ್ಯದಲ್ಲಿ ಸಮಾಜವನ್ನು ಕಟ್ಟುವಂಥ ಕೆಲಸ ನೀವು ಮಾಡಿ. ಮಠದಾಗಿದ್ದೆ ಕಟ್ಟಬೇಕಂತ ಏನಿಲ್ಲ. ಯಾಕೆ ನೀವು ಮಠಕ್ಕೆ ಅಂಟ್ಕೊಂಡಿದ್ದೀರಿ? ನೀವು ಇಂಟರ್ನ್ಯಾಷನಲ್ ಸ್ವಾಮಿಗಳು, ಭಾಳ ವೇದ ಪಂಡಿತರು, ಸಾಕಷ್ಟು ಜ್ಞಾನವಂತರು. ಆದರೆ ನಿಮಗೆ ಯಾಕೆ ಈ ಮಠವನ್ನು ಅಂಟ್ಕೊಂಡಿರ್ತಕ್ಕಂಥದ್ದು? ಉದ್ದೇಶ ಏನು ಅಂತಂದರೆ, ಈ ಪಂಚಮಸಾಲಿ ಪೀಠದ ಒಂದು ಹೆಸರು, ಟ್ರೇಡ್ ಮಾರ್ಕ್ ಏನಿದೆ, ಇದನ್ನು ಕಳಿಸಿದರೆ ನಿಮ್ಮ ಇಡೀ ಬಣ್ಣವನ್ನು ಬಯಲಾಗ್ತಕ್ಕಂಥದ್ದು. ಹುಲಿ ಬಂತು ಹುಲಿ ಕತೆ ಕೇಳಿದಿರಿ. ಯಾವತ್ತು ಹುಲಿ ನರಿವೇಷದಲ್ಲಿರ್ತಕ್ಕಂಥ ಹುಲಿ ಯಾವತ್ತು ಹುಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಟನ್ ಟೈಮ್ ಇರುತ್ತೆ. ಹುಲಿ ಎಷ್ಟೇ ನಾನು ಆ್ಯಕ್ಟಿಂಗ್ ಮಾಡಿದ್ರು ಕೂಡ ಅದ್ರದ್ದು ಕಳಿಸ್ಬಿಡ್ತೈತಿ. ಆದರೆ ಇವತ್ತು ನಾನು ನಿಮಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವ ಸಿದ್ಧಲಿಂಗ ಸ್ವಾಮೀಜಿಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ, ಉಚ್ಚಾಟನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಎಲ್ಲೋ ಕೂತ್ಕೊಂಡು ದೂರವಾಣಿ ಮೂಲಕ 2 ದಿನಗಳ ನಂತರ ಅದೇ ಸಿದ್ಧಲಿಂಗ ಸ್ವಾಮೀಜಿಗಳಿಗೆ ಕರೆ ಮಾಡಿದಿರಿ. ಸ್ವಾಮೀಜಿಗಳೇ, ಏನು ಮಾಡಿದಿರಿ? ಬುದ್ಧಿ, ನೀವು ದಯವಿಟ್ಟು ಅಲ್ಲಿಂದ ಮಠದಿಂದ ಹೊರಟು ಹೋಗಿ, ನಿಮ್ಮನ್ನು ಗೌರವಯುತವಾಗಿ ಹಿರಿಯರು ಕಳಿಸ್ಕೊಡ್ತಾ ಇದ್ದಾರೆ, ನಿಮಗೆ ಶಾಲು ಹಾರ ಹಾಕಿ ಕಳಿಸ್ಕೊಡ್ತಾ ಇದ್ದಾರೆ, ದಯವಿಟ್ಟು ನೀವು ಅಲ್ಲಿಂದ ಹೊರಟು ಹೋಗಿ, ಸಾಕು ನಿಮ್ಮನ್ನು ಉಚ್ಚಾಟನೆ ಮಾಡಿದ್ರೆ ಅಂತ ನೀವೇ ಅವರಿಗೆ ಇವನು ಹೇಳಿದಿರಿ, ಏನೋ ಸಲಹೆಗಳನ್ನು ನೀಡಿದಿರಿ. ಅವರಿಗೆ ನೀವು ಸಲಹೆಗಳನ್ನು ನೀಡಿ ಅವ್ರನ್ನ ಗೌರವಯುತವಾಗಿ ನೀವು ಹೋಗ್ಬಿಡಿ ಹೊರಗಡೆ. ಹಾಗಾದರೆ ಇವತ್ತು ನೀವು ಅಷ್ಟೊಂದು ಅವ್ರ ಮೇಲೆ ಪ್ರೀತಿ ಇದನ್ನಿಟ್ಕೊಂಡು ನೀವು ಹೊರಗೆ ಹೋಗಿ ಅಂತಂದವರು, ಇವತ್ತು ನಾವು ಕೂಡ ನಿಮಗೆ ಗೌರವಯುತವಾಗಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮನ್ನು ಕೂಡ ನಮ್ಮ ಹಿರಿಯರು ಉಚ್ಚಾಟನೆ ಮಾಡಿದ್ದಾರೆ. ನಿಮ್ಮ ಉಪಟಳದಿಂದ, ನಿಮ್ಮ ಮಾತುಗಳಿಂದ
ನಿಮ್ಮ ಹೊಲಸು ಬಾಯಿಯಿಂದ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ. ನೀವು ಯಾವತ್ತೂ ಕೂಡ ಸಮಾಜವನ್ನು ಕಟ್ಟುವಂಥ ಯೋಚನೆ ನಿಮ್ಮಲ್ಲಿಲ್ಲ. ಒಬ್ಬರನ್ನೊಬ್ಬರನ್ನ ಹೊಡೆದು ಆಳ್ತಕ್ಕಂಥ ಕೆಲಸ ನಿಮ್ಮಲ್ಲಿದೆ. ಯುವಕರ ನಡುವೆ ಬೆಂಕಿ ಇಡ್ತಕ್ಕಂಥ ಕೆಲಸ ಇದೆ. ಯುವಕರನ್ನ ಹಿರಿಯರ ವಿರುದ್ಧ ಬೆಂಕಿ ಎತ್ಕಟ್ಟತಕ್ಕಂಥ ಮನಸ್ಥಿತಿ ನಿಮ್ದಾಗಿರೋದ್ರಿಂದ ನಾನು ಈ ಒಂದು ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಕೂಡ ಗೌರವಯುತವಾಗಿ ನಾವು ಕೂಡ ಶಾಲು ಹಾರ ಇನ್ನು ಏನು ಬೇಕು ನಿಮಗೆಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತೀವಿ ಗುರುಗಳೇ. ನೀವೆಲ್ಲಿದ್ರು ಕೂಡ ನಮ್ಮ ಸಮಾಜದವರೇ, ನಿಮ್ಮನ್ನು ನಾವು ಎಲ್ಲಿದ್ರು ಕೂಡ ನಾವು ಪ್ರೀತಿಯಿಂದ ಕಾಣ್ತೀವಿ. ಸಮಾಜಕ್ಕೆ ನಿಮಗೆ ನಾವು ಜೊತೆಯಾಗಿ ನಿಂದಿರ್ತೀವಿ. ದಯವಿಟ್ಟು ನೀವು ಕೂಡ ಗೌರವವಾಗಿ ಹೊರಗೆ ಹೋಗಿ.